ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 609ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮನನ್ನು ಬಂಧಿಸಲು ಅಥವಾ ವಧೆ ಮಾಡಲು ಎಷ್ಟು ಜನ ರಾಕ್ಷಸ ವೀರರು ಹೋಗಿದ್ದರು, ಅದರಲ್ಲಿ ರಾವಣನ ಮೊಮ್ಮಕ್ಕಳಿದ್ದರು, ಮಗ ಅಕ್ಷ ಕೂಡ ಇದ್ದ. ಎಲ್ಲರೂ ಹತ್ಯೆಗೊಳಗಾಗ್ತಾರೆ, ಹನುಮಾನನಿಂದ ಸಾವನ್ನಪ್ತಾರೆ. ಆವಾಗ ಅನಿವಾರ್ಯವಾಗಿ ಇಂದ್ರಜಿತ ಹನುಮನನ್ನು ಬಂಧಿಸಲು ಬರ್ತಾನೆ. ಬ್ರಹ್ಮಾಸ್ತ್ರವನ್ನು ಬಳಸಿ ಹನುಮನನ್ನು ಬಂಧಿಸ್ತಾನೆ. ಆ ನಂತರ ರಾಕ್ಷಸರ ಒಂದು ಹಗ್ಗದಿಂದ ಹನುಮನನ್ನು ಬಿಗಿದು ಅವನನ್ನು ಎಳ್ಕೊಂಡು ರಾವಣನ ಮುಂದೆ ಅವನ್ನ ಹಾಜರುಪಡಿಸ್ತಾರೆ. ಅದನ್ನೇ ಮುಂದುವರಿಸಿ ಮಂತ್ರಿಗಳ ಮಧ್ಯೆ ಸಭಾಂಗಣದಲ್ಲಿ ರಾವಣನ ಮುಂದೆ ಹಾಜರುಪಡಿಸಿದ ಇಂದ್ರಜಿತ ಹನುಮನ. ಸಭಾಂಗಣ ಕುಳಿತು ಮಂತ್ರಿಗಳೆಲ್ಲ ಇದ್ದರು. ರಾವಣ ತನ್ನ ಸಿಂಹಾಸನದ ಮೇಲೆ ಕೂತಿದ್ದ. ಅಂತಹ ಒಂದು ಸಭಾಂಗಣದಲ್ಲಿ ರಾಕ್ಷಸರೊಂದಿಗೆ ಇಂದ್ರಜಿತ ಹನುಮನನ್ನು ಬಂಧಿಸಿ ಆ ಸಭೆಗೆ ಅವನು ಹಾಜರುಪಡಿಸ್ತಾನೆ. ಆನೆಯಂತೆ ಘೀಂಕರಿಸಿದ ಹನುಮ ಸಭಾಂಗಣದಲ್ಲಿ. ಆನೆ ಯಾವ ಪ್ರಕಾರ ಘೀಂಕರಿಸ್ತದಲ್ಲ ಆ ರೀತಿಯಾಗಿ ಸಭಾಂಗಣದಲ್ಲಿ ಹನುಮಾನ ಘೀಂಕರಿಸ್ತಾನೆ. ಪ್ರಶ್ನಿಸಿದರು ರಾಕ್ಷಸರು ವಾನರ ಶ್ರೇಷ್ಠನಲ್ಲಿ. ಅಲ್ಲಿ ಬಂದು ಅವನ ಸಭಾಂಗಣದಲ್ಲಿ ನಿಲ್ಲಿಸುವ ತಲೆ ಅಲ್ಲೇ ನೆರೆದಂತಹ ಈ ರಾಕ್ಷಸ ವೀರರು ಮಂತ್ರಿಗಳು ಏನಿರ್ತಾರಲ್ಲ, ನಿರಂತರವಾಗಿ ಹನುಮನನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಜೀವಿ ಯಾರು? ಇದು ಪ್ರಾಣಿ ಎಲ್ಲಿದಪ್ಪ? ಯಾವುದಿದು ಜೀವಿ? ನೀನು ಯಾರ ಸೇವಕ? ಹನುಮಾನ ಪ್ರಶ್ನೆ ಮಾಡ್ತಾರೆ. ನೀ ಅಂಥ ಜೀವಿ? ನೀ ಯಾರ ಸೇವಕ? ಯಾವ ಕಾರ್ಯಕ್ಕೆ ಬಂದೆ? ಯಾವ ಮೈತ್ರಿ ನೀನು? ಯಾರ ಸ್ನೇಹಿತ ನೀನು? ಯಾವ ಕೆಲಸಕ್ಕಾಗಿ ಬಂದಿಲ್ಲ ಅಂಥೇಳಿ ಅಲ್ಲಿ ನೆರೆದಂತಹ ಎಲ್ಲ ರಾಕ್ಷಸ ವೀರರು ಹನುಮನಲ್ಲಿ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಕೂಗಿದರು ಸಿಟ್ಟಿನಿಂದ ರಾಕ್ಷಸರು. ಕೆಲವೊಂದು ರಾಕ್ಷಸರು ಏನು ಮಾಡಿದ್ದಾರೆ, ಸಭೆಯಲ್ಲಿದ್ದವರು ಸಿಟ್ಟಿನಿಂದ ಕೂಗ್ತಾರೆ. ಈ ಹಾಗೆ ಕೂಗ್ತಾರೆ, ಕೊಲ್ಲಿರಿ ವಾನರನ, ಜೀವಂತ ಸುಟ್ಟು ತಿಂದ್ರಿ, ಬಿಡಾಕೆ ಹೋಗಬೇಡ್ರಿ, ಅವನ್ನ ಕೊಲ್ರಿ, ಜೀವಂತ ಸುಟ್ಟು ಅವನ್ನ ತಿಂದು ಹಾಕೋಣ ಅಂಥೇಳಿ ಕೆಲವೊಂದು ಜನ ರಾಕ್ಷಸರು ಹಿಂದಿನಿಂದ ಕೂಗ್ತಿರ್ತಾರೆ, ಒದರ್ತಿರ್ತಾರೆ. ನೋಡಿದ ಹನುಮ ರತ್ನ ವೈಡೂರ್ಯ ಅಲಂಕೃತ ರಾವಣನ ಸಿಂಹಾಸನ. ರಾಮನ ಸಿಂಹಾಸನ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡಿತ್ತು. ಆ ಸಿಂಹಾಸನವನ್ನು ನೋಡ್ತಾನೆ. ಆ ಸಿಂಹಾಸನದ ಪಾದದಡಿಯಲ್ಲಿ ರಾಕ್ಷಸರು ಕುಳಿತಿದ್ದರು. ಅವನ ಸುತ್ತಮುತ್ತೆಲ್ಲ ಈ ರಾಕ್ಷಸರು ಚೌರಿ ಬೀಸಲಿಕ್ಕೆ ರಾಕ್ಷಸಿ ಯುವತಿಯರು ಇದ್ದರು. ಅತ್ತಿತ್ತ ಇಳಿಯುತ್ತಾ ನೂಕುತ್ತಾ ಹನುಮನ ತರುವ ರಾಕ್ಷಸರ ಮತ್ತು ಹನುಮನ ಕಂಡ ರಾವಣ ಸಿಂಹಾಸನ ಮೇಲೆ ಕೂತ ಇದನ್ನೆಲ್ಲ ನೋಡ್ತಾ ಇದ್ದ. ಹಗ್ಗದಿಂದ ಕಟ್ಟಿ ಹನುಮಾನನ್ನ ಎಳ್ಕೊಂಡು ಬರ್ತಾ ಇರ್ತಾರೆ. ಆ ಕಡೆ ದೂಕಾಡ್ತಿರ್ತಾರೆ. ಅದನ್ನೆಲ್ಲ ರಾವಣ ನೋಡ್ತಿರ್ತಾನೆ. ಸೂರ್ಯ ತೇಜಿ ಮಹಾಬಲಿ ಸಿಂಹಾಸನ ರೂಢ ರಾವಣನ ಕಂಡನು ವಾನಶ್ರೇಷ್ಠ ಹನುಮಾನನ ಕಣ್ಣಿಗೆ ರಾವಣ ಬೀಳ್ತಾನೆ. ರಾವಣ ಸಿಂಹಾಸನದ ಮೇಲೆ ಅಗದಿ ರಾಜ ಟಿವಿಯಲ್ಲಿ ಕೂತಿರ್ತಾನೆ. ಕೋಪಗಣ್ಣಿನಿಂದ ನೋಡುತ್ತಾ ರಾವಣ ಮುಖ್ಯ ಮತ್ತು ಹಿರಿಯ ಮಂತ್ರಿಗಳಿಗೆ ಆದೇಶಿಸಿದ ಪ್ರಶ್ನಿಸಲು ಹನುಮನ. ಭಯಂಕರ ಸಿಟ್ಟಾಗಿರುತ್ತೆ. ಯಾಕಂದರೆ ಭಾಳಷ್ಟು ಜನರು ಕೊಂದಿರ್ತಾನೆ. ಮಗನೂ ಅಕ್ಷರನೂ ಕೊಂದಿರ್ತಾನೆ, ಮೊಮ್ಮಕ್ಕಳನ್ನು ಕೊಂದಿರ್ತಾನೆ. ಭಾಳ ಸಿಟ್ಟಿರ್ತದೆ ಅವನಿಗೆ, ರಾವಣನಿಗೆ. ಅದಕ್ಕೆ ಕಣ್ಣಿನಿಂದ ರಾವಣ ತನ್ನ ಮಂತ್ರಿಗಳಿಗೆ ಆದೇಶ ಮಾಡ್ತಾನೆ, ಪ್ರಶ್ನೆ ಮಾಡಿರಿ, ವಿಚಾರಣೆ ನಡೆಸ್ರಿ ಅಂಥೇಳಿ. ಒಬ್ಬೊಬ್ಬರಾಗಿ ಮಂತ್ರಿಗಳು ಪ್ರಶ್ನಿಸಿದರು ಹನುಮನನ್ನು. ಒಬ್ಬೊಬ್ಬರನ್ನ ಎಂಕ್ವೈರಿ ಮಾಡಕತ್ತಾರೆ, ವಿಚಾರಣೆ ಮಾಡಕತ್ತಾರೆ, ಪ್ರಶ್ನೆ ಮಾಡಕತ್ತರು. ಯಾರು, ಯಾಕೆ ಬಂದೆ, ಉದ್ದೇಶವೇನು? ಇವ ಮುಖ್ಯ ಪ್ರಶ್ನೆಗಳು. ನೀ ಯಾರಪ್ಪ, ಇಲ್ಲಿ ಯಾಕೆ ಬಂದು, ನಿನ್ನ ಉದ್ದೇಶ ಏನ? ಎಲ್ಲರೂ ಪ್ರಶ್ನೆ ಕೇಳ್ತಿರ್ತಾರೆ. ರಾಕ್ಷಸರ ಎಲ್ಲ ಪ್ರಶ್ನೆಗಳಿಗೆ ನೀಡಿದ ಹನುಮ ಒಂದೇ ಉತ್ತರ. ಅವರು ಎಷ್ಟೇ ಪ್ರಶ್ನೆಗಳನ್ನು ಕೇಳಿದ್ರು, ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು, ಹನುಮಾನ ಮಾತ್ರ ಒಂದೇ ಉತ್ತರ ಕೊಡ್ತಿದ್ದ. ಅದೇನೆಂದರೆ, ನಾನು ಬಂದಿರುವೆ ಸುಗ್ರೀವನ ದೂತನಾಗಿ.
ನಾ ಇಲ್ಲಿ ಯಾಕೆ ಬಂದೇನಪ್ಪ ಅಂದರೆ ನಾನು ಸುಗ್ರೀವನ ದೂತನಾಗಿ ಬಂದೇನು ಅಂತ ಒಂದೇ ಉತ್ತರವನ್ನು ಎಲ್ಲ ಪ್ರಶ್ನೆಗಳಿಗೆ ಹನುಮ ಕೊಡ್ತಾನೆ. ಬಂಧಿಸಿ ಹನುಮನ ಎಳೆದು ತಂದ ಇಂದ್ರಜಿತ ಸಾಹಸವನ್ನು ಮೆಚ್ಚಿದ ರಾವಣ. ಹನುಮಾನನೇನು ಬಂಧಿಸಿಕೊಂಡು ಎಳ್ಕೊಂಡು ಬಂದಲ್ಲ, ಆ ಸಾಹಸವನ್ನು ನೋಡಿ ಇಂದ್ರಜಿತನ ಹೊಗಳ್ತಾನೆ. ವಜ್ರ ರತ್ನ ವೈಡೂರ್ಯದ ಕಿರೀಟ ಧರಿಸಿ ಕೊರಳಲ್ಲಿ ಚಿನ್ನ ಮುತ್ತಿನ ಹಾರಗಳಿಂದ ಸಿಂಹಾಸನರೂಢನಾಗಿದ್ದ ರಾವಣ ಹೆಂಗೆ ಕೂತಿದ್ದಂದ್ರೆ ಇಲ್ಲಿ ವಾಲ್ಮೀಕಿಯವರು ವಿವರಣೆಯನ್ನು ಕೊಡ್ತಾರೆ. ಅವನ ವ್ಯಕ್ತಿತ್ವದ ಬಗ್ಗೆ, ಅವನ ಉಡುಪುಗಳ ಬಗ್ಗೆ, ಅವನ ದೇಹದ ಒಂದು ಇದರ ಬಗ್ಗೆ ಎಲ್ಲ ಇಲ್ಲಿ ವಾಲ್ಮೀಕಿಯವರು ವಿವರಣೆ ಕೊಡ್ತಾರೆ. ಅವನೇನು ಮಾಡಿರ್ತಾನೆ, ವಜ್ರ ವೈಡೂರ್ಯಗಳಿಂದ ತುಂಬಿದಂಥ ಕಿರೀಟನ ಧರಿಸಿರ್ತಾನೆ. ಕೊರಳಲ್ಲಿ ಚಿನ್ನದ ಹಾರಗಳಿರ್ತಾವೆ, ಮುತ್ತಿನ ಹಾರಗಳಿರ್ತಾವೆ, ಎಲ್ಲನೂ ಆಭರಣಗಳನ್ನು ತೊಟ್ಕೊಂಡು ಸಿಂಹಾಸನದ ಮೇಲೆ ಕೂತಿರ್ತಾನೆ. ಮೈಗೆ ರಕ್ತಚಂದನ ಲೇಪನ ಹಚ್ಚಿರ್ತಾನೆ. ಮೈಗೆ ಬಣ್ಣ ಬಣ್ಣದ ವಿನ್ಯಾಸಗಳ ಅಮೂಲ್ಯ ರೇಷ್ಮೆ ಉಡುಪಿನಲ್ಲಿ ಕಂಗೊಳಿಸಿದ ರಾವಣ ರೇಷ್ಮೆ ಉಡುಪುಗಳನ್ನು ತೊಟ್ಟಿರ್ತಾನೆ. ಅವು ಬಣ್ಣ ಬಣ್ಣದ ರೇಷ್ಮೆ ಉಡುಪುಗಳನ್ನು ಧರಿಸಿರ್ತಾನೆ. ವಿಚಿತ್ರ ನೋಟದ ರಾವಣ 10 ತಲೆಗಳು, ಭಯಾನಕ ಕೆಂಗಣ್ಣುಗಳು, ಚೂಪಾದ ಹಲ್ಲುಗಳು, ದಪ್ಪ ತುಡಿಗಳು. ಅವನು ನೋಡಿದ ಕೂಡಲೇ ಒಂದು ನಮನೆ ವಿಚಿತ್ರ ಕಾಣಿಸ್ತಿದ್ದವು. ಹೇಗಪ್ಪ ಇತ್ತಂದ್ರೆ 10 ತಲೆ ಇದ್ದವು ರಾವಣಿಗೆ. ಅವನ ಕಣ್ಣುಗಳಲ್ಲಿ ಸಾಕಷ್ಟು ಭಯ ಇತ್ತು, ಭಯಾನಕ ಕಣ್ಣುಗಳನ್ನು, ಕೆಂಗಣ್ಣಗಳು. ಹಲ್ಲುಗಳು ಬಹಳ ಚೂಪಾಗಿದ್ದು, ಕೋರೆಲೆಗಳದ್ದು, ದಪ್ಪ ತುಟಿಗಳಿದ್ದು. ಮಂದಾರ ಪರ್ವತದಂತೆ ಹೊಳೆಯುವ ದೇಹ. ಅವನ ದೇಹ ಹೆಂಗೆ ಹೊಳಿತಿತ್ತಂದ್ರೆ ಮಂದಾರ ಪರ್ವತಗತೆ ಹೊಳಿತಿತ್ತು. ವಕ್ಷಗಳು ಶಿಖರಗಳಂತೆ ನೀಲಿ ಅಂಜನ ವರ್ಣ. ಎದೆ ಏನಿದ್ದರೆ ಎದೆ ವಕ್ಷಗಳು ಅವು ಶಿಖರಗಳಂತೆ ಕಾಣಿಸ್ತಿದ್ದವು. ಹೊಂಬಣ್ಣ ಮೋಡಗಳಂತೆ ಹೊಳೆಯುವ ಹುಣ್ಣಿಮೆ ಚಂದ್ರನಂಥ ಅವನ ಮುಖ ಹುಣ್ಣಿಮೆ ಚಂದ್ರನಂತೆ ಕಾಣ್ತಾ ಇತ್ತು. ಕೊರಡು ತುಂಬ ಅಮೂಲ್ಯ ಆಹಾರಗಳು, ಎದೆಯ ಮೇಲೆ ವಿಭಿನ್ನ ಮಣಿಗಳು. ಕೊರಡು ತುಂಬ ಎಲ್ಲ ಚಿನ್ನ, ಮುತ್ತಿನ ಇತ್ತಿ ಎಲ್ಲ ಪ್ರಕಾರದ ಹಾರಗಳನ್ನು ಹಾಕಿದ್ದ. ಮುಂದೆ ಎದೆಯ ಮೇಲೆ ವಿಭಿನ್ನ ಮಣಿಗಳಿದ್ದು, ಬಹುಭುಜಗಳು, ಕೈಭುಜ ಆಭರಣಗಳು. ಬಹುಭುಜ 10 ತಲೆ ಅಂದರೆ ಮತ್ತು ಸಾಕಷ್ಟು ಅವನಿಂದ ಕೈಗಳನ್ನು ಭುಜಗಳನ್ನು ಇದ್ದವು, ಅಂದರೆ 20 ಭುಜಗಳನ್ನು ಇದ್ದವು ಅವನಿಗೆ. ಪ್ರತಿ ಭುಜದಲ್ಲಿಯೂ ಭುಜಕ್ಕೆ ಆಭರಣಗಳನ್ನು ಧರಿಸಿದ್ದ. ಕಾಣಿಸುತ್ತಿದ್ದವು 5 ಎಡೆ ಸರ್ಪಗಳಂತೆ. ಅವೆಲ್ಲ ಹೆಂಗೆ ಕಾಣಿಸ್ತಿದ್ದಪ್ಪ ಅಂದ್ರೆ 5 ಎಡೆ ಸರ್ಪಗಳಂತೆ ಕಾಣಿಸ್ತಿದ್ದವು. ವಜ್ರ ವೈಡೂರ್ಯ ಚಿನ್ನ ಕೆತ್ತನೆಗಳ ಸಿಂಹಾಸನದಲ್ಲಿ ವಿಭ್ರಂಜಿಸುತ್ತಿದ್ದ ರಾವಣ. ಒಂದು ತಾನು ಕೂತಂಥ ಸಿಂಹಾಸನವೂ ಸಾಕಷ್ಟು ಅಲಂಕೃತವಾಗಿತ್ತು ವಜ್ರ ಚಿನ್ನಗಳಿಂದ. ಅವನ ಮೈಯಾಗೂ ಸಾಕಷ್ಟು ಆಭರಣಗಳಿದ್ದು ಸಿಂಹಾಸನ ಕೂತು ಕಂಗೊಳಿಸ್ತಾ ಇದ್ದ. ನಿಂತಿದ್ದರು ರಾವಣ ಸುತ್ತಮುತ್ತ ಜಡೆಗೆ ಬಿಟ್ಟು ಬೀಸಣಿಗೆ ಹಿಡಿದು ಸುಂದರ ಯುವತಿಯರು. ಗಾಳಿ ಬೀಸಣಿಗೆ ತಗೊಂಡು ಸುಂದರ ಯುವತಿಯರು ತಮ್ಮ ಕೂದಲುಗಳನ್ನು ಜಡೆಯನ್ನು ಇಳಿಬಿಟ್ಟು ಅವನಿಗೆ ಬೀಸಣಿಗೆ ಹಾಕ್ತಾ ನಿಂತಿದ್ದರು ರಾವಣ ಬದಿಯಲ್ಲಿ. ರಾಕ್ಷಸ ಕುಲದ ದುರಿಣ, ಪ್ರಹಸ್ತ, ಮಹಾಪಾರ್ಶ್ವ ಮತ್ತು ದೈವಿಕುಲ ನಿಕುಂಬ ಸಲಹೆಗಾರರು ಕುಳಿತಿದ್ದರು ರಾವಣ ಬಳಿ. ಅದೇ ವೇಳೆಯಲ್ಲಿ ರಾವಣ ಬಳಿ ಯಾರು ಕುಳಿತಿದ್ರಂದ್ರೆ ರಾಕ್ಷಸ ಕುಲದ ದೂಧರಿನ, ಪ್ರಹಸ್ತ, ಮಹಾಪಾರ್ಶ್ವ ಮತ್ತು ದೈವಿಕುಲ ನಿಕುಂಬ ಇನ್ನೂ ಹಲವಾರು ಸಲಹೆಗಾರರು ಕೂತಿದ್ದರು. ಮಂತ್ರಿಗಳ ಸಲಹೆಗಾರ ಮಂತ್ರತ್ವದ ಬುದ್ಧಿ ಸಲಹೆಗಳ ಭರವಸೆ ಇತ್ತ ರಾವಣನಲ್ಲಿ. ಎಲ್ಲರೂ ಆಲೋಚನೆ ಮಾಡ್ಕೊಳ್ತಾರೆ, ಇದನ್ನು ವಿಚಾರ ವಿನಿಮಯ ಮಾಡ್ಕೊಳ್ತಿರ್ತಾರೆ. ಅವರು ಆಗಾಗನ ರಾವಣನಿಗೆ ಏನು ಮಾಡ್ತಿರ್ತಾರೆ, ಸಲಹೆಗಳನ್ನು ಕೊಡ್ತಿರ್ತಾರೆ. ಕಂಡನು ಹನುಮ ಸಿಂಹಾಸನದ ಮೇಲೆ ರಾವಣನ ಮೇರು ಪರ್ವತ ಶಿಖರದ ಮೇಲೆ ಮೋಡದಂತೆ. ಮೇರು ಶಿಖರದ ಪರ್ವತದ ಮೇರು ಶಿಖರದ ಮೇಲೆ ಏನು ಮೋಡ ಕಾಣಿಸ್ತಿದೆಯಲ್ಲ, ಆ ರೀತಿಯಾಗಿ ಸಿಂಹಾಸನದ ಮೇಲೆ ಕುಳಿತಂಥ ರಾವಣ ಕಂಡ. ಉಪಟಳ ಹಿಂಸೆ ಮಧ್ಯೆಯೂ ರಾಕ್ಷಸರ ಒಳಗೆ ಸುಮ್ಮನೆ ಇಟ್ಟಿರಲಿಲ್ಲ ಅವರು, ಅವನಿಗೆ ಚುಸ್ತಿರ್ತಾರೆ, ಹಿಂಸೆ ಮಾಡ್ತಿರ್ತಾರೆ ಹನುಮನಿಗೆ ರಾಕ್ಷಸ. ಅದರ ಮಧ್ಯೆಯೂ ನೋಡಿದ ಹನುಮ ದಿಟ್ಟಿಸಿ ರಾವಣನ. ಅವನಿಗೆ ಈ ಹಿಡ್ಕೊಂಡಂಥ ರಾಕ್ಷಸರು ಎಷ್ಟೋ ತೊಂದರೆ ಕೊಡ್ತಿರ್ತಾರೆ. ಅದರ ಮಧ್ಯೆಯೂ
ಹನುಮ ರಾವಣನ ದಿಟ್ಟಿಸಿ ನೋಡ್ತಾನೆ. ಕಂಡು ಹೊಳೆಯುವ ರಾವಣ ಸೋತು ಅವನ ವೈಭವಕ್ಕೆ ಹನುಮ ಮನಸ್ಸಿನಲ್ಲಿ ನುಡಿದ. ಅವನ ವೈಭವ ನೋಡ್ತಾನೆ, ಅವನ ಹೊಳಪು ನೋಡ್ತಾನೆ, ಅವನ ವೀರಾವೇಶ ನೋಡ್ತಾನೆ, ವ್ಯಕ್ತಿತ್ವವನ್ನು ನೋಡ್ತಾನೆ, ದೇಹದ ಆಕಾರವನ್ನು ನೋಡ್ತಾನೆ. ಎಲ್ಲ ನೋಡಿಕೊಂಡು ಅವನ ವೈಭವವನ್ನು ನೋಡಿಕೊಂಡು ಹನುಮಾನ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಏನಂತಂದ್ರೆ, ಎಂತಹ ವ್ಯಕ್ತಿತ್ವ ರಾವಣ ವ್ಯಕ್ತಿತ್ವ, ಮಹಾವ್ಯಕ್ತಿತ್ವ, ಎಂತಹ ವ್ಯಕ್ತಿತ್ವ, ಎಂತಹ ಧೈರ್ಯ. ನೋಡಿ ಹನುಮ ರಾವಣನು ಕಂಡ ತಕ್ಷಣ ಅವನನ್ನು ಹೋಗಲಿಕ್ಕೆ ಶುರು ಮಾಡ್ತಾನೆ. ಎಂಥ ವ್ಯಕ್ತಿತ್ವ, ಎಂತಹ ಧೈರ್ಯ, ಎಂತಹ ಬಲ, ಎಂತಹ ವೈಭವ, ಸರ್ವಗುಣ ಸಂಪನ್ನ ರಾಕ್ಷಸ ರಾಜ. ಎಲ್ಲ ಗುಣಗಳನ್ನು ಹೊಂದ್ಯಾಣ, ಎಲ್ಲ ಬಲಗಳಲ್ಲೂ ಅವನಲ್ಲಿವೆ, ಎಲ್ಲ ಇದೆಲ್ಲ ಅವನಲ್ಲಿದೆ. ಅಂದರೆ ಪರಿಪೂರ್ಣ ವ್ಯಕ್ತಿತ್ವ ಹೊಂದಿದಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಈ ರಾವಣ. ಹನುಮನ ಅವನನ್ನು ಹೊಗಳ್ತಾನೆ ಈ ರೀತಿಯಾಗಿ. ಅಧರ್ಮ ಗುಣವಿಲ್ಲದಿದ್ದರೆ ರಾವಣನಲ್ಲಿ ಸರ್ವಲೋಕ ರಕ್ಷಕ ರಾವಣ. ರಾವಣನಲ್ಲಿ ಎಲ್ಲ ಸರಿ ಇದೆ, ವ್ಯಕ್ತಿತ್ವ ಸರಿ ಇದೆ, ಗುಣಗಳು ಸರಿ ಇದ್ದಾವೆ. ಒಂದೇ ದೋಷ ಇದೆ, ಏನಂದರೆ ಅವನಲ್ಲಿ ಅಧರ್ಮ ಇದೆ. ಒಂದು ವೇಳೆ ಅಧರ್ಮ ಅವನಲ್ಲಿ ಇರ್ತಿದ್ದಿಲ್ಲಂದ್ರೆ, ಆ ಗುಣದೋಷ ಅವನಲ್ಲಿ ಇರ್ತಿದ್ದಿಲ್ಲಂದ್ರೆ ಅವನು ಇಡೀ ಲೋಕವನ್ನೇ ರಕ್ಷಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ರಾವಣ, ಮಹಾಪರಾಕ್ರಮಿ ರಾವಣ. ಅಂದರೆ ಮನುಷ್ಯ ಎಲ್ಲನೂ ಒಳ್ಳೇದು ಹೊಂದಿರ್ತಾನೆ, ಎಲ್ಲೋ ಒಂದು ಕಡೆಗೆ ಕೆಟ್ಟ ಕೆಲಸ ಮಾಡಿದಂದ್ರೆ ಅದೆಲ್ಲನೂ ಹೊಳ್ಯಾಗ ಹುಂಚಿ ಅಂತ ತೊಳ್ದಂಗನ ಹೋಗೇ ಬಿಡಿದ್ದು. ಒಂದು ಅಧರ್ಮ ಕೆಲಸ ಮಾಡುವುದರಿಂದ ಅವನ ನಾಶಕ್ಕೆ ಬಲಿಯಾಗ್ತಾನೆ. ಅದು ಮಹಾಭಾರತದಲ್ಲಿ ನೋಡ್ತೀವಿ. ಭೀಷ್ಮ ಆಯಿತು, ಕರ್ಣ ಆಯಿತು, ಇವರೆಲ್ಲ ದುಷ್ಟರ ಬೆನ್ನು ಹತ್ತಿದ್ದಕ್ಕಾಗಿ ಏನಾದರೂ ನಾಶ ಹೊಂದಿದರು. ಇಲ್ಲಿಯೂ ಕೂಡ ಹನುಮ ಹೇಳ್ತಾನೆ, ಎಲ್ಲ ಒಳ್ಳೆಯ ವ್ಯಕ್ತಿತ್ವ ಇದೆ, ಎಲ್ಲ ಸರಿ ಅದ ನಿಂದು, ಆದರೆ ನಿನ್ನಲ್ಲಿ ಏನಿದೆ, ಒಂದು ಕೆಟ್ಟ ಕೆಲಸ ಇದೆ. ಏನಂದರೆ ನಿನ್ನಲ್ಲಿ ಒಂದು ಅಧರ್ಮ ಇದೆ. ಆ ಅಧರ್ಮದಿಂದಾಗಿ ನೀನು ಇವತ್ತು ಲೋಕ ರಕ್ಷಕನಾಗುವುದು ಹೋಗಿ ನೀನು ಲೋಕಕ್ಕೆ ಕಂಟಕನಾಗಿದೆಯಾ ಅಂತ ಅಂದ್ಕೊಳ್ತಾನೆ. ನಿಸ್ಸಂದೇಹ ದೇವತೆ ರಾಕ್ಷಸರು ಹೆದರಿಹರು ರಾವಣ ಅವಗುಣಕ್ಕೆ ಕೋಪಿಸಿದರೆ ರಾವಣ ಖಂಡಿತ ಜಗತ್ತಿನಲ್ಲಿ ಪ್ರಳಯ. ರಾವಣ ಒಳ್ಳೆಯ ಗುಣಗಳ ಜೊತೆಗೆ ಕೆಟ್ಟ ಗುಣಗಳೇನಿದ್ದು, ಆ ಕೆಟ್ಟ ಗುಣಗಳಿಗೆ ಎಲ್ಲರೂ ಅಂಜಿದ್ರು. ದೇವತೆಗಳು ಕೂಡ ಅಂಜಿದ್ರು, ಉಳಿದ ರಾಕ್ಷಸರು ಅಂಜಿದ್ರು, ಎಲ್ಲರೂ ಹೆದರ್ತಿದ್ರು ರಾವಣ ಅವಗುಣಕ್ಕೆ. ರಾವಣಿಗೆ ಸಿಟ್ಟು ಬಂತಂದ್ರೆ ಖಂಡಿತವಾಗಿ ಜಗತ್ತಿನಲ್ಲಿ ಪ್ರಳಯ ಬರ್ತಿತ್ತು. ಇಂತಹ ಒಂದು ವ್ಯಕ್ತಿತ್ವವನ್ನು ರಾವಣ ಹೊಂದಿದ್ದ. ಕಂಡು ರಾವಣ ಶೌರ್ಯ, ಧೀಮಂತಿಕೆ ಗುಣಗಳನ್ನು ಹನುಮ ಏನೇನೋ ಚಿಂತನೆಗಳನ್ನು ಮಾಡಿದ. ಹನುಮ ಅವನು ಎಲ್ಲವನ್ನು ನೋಡಿಕೊಂಡು ಅವನ ವ್ಯಕ್ತಿತ್ವದ ಬಗ್ಗೆ ಏನೇನೋ ವಿಚಾರಗಳನ್ನು ಹನುಮ ಮಾಡ್ತಾನೆ. ಇದೇ ರೀತಿಯಾಗಿ ಮಹಾಕವಿ ವಾಲ್ಮೀಕಿಯವರು ರಾವಣ ಕುರಿತು ಮತ್ತೇನು ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.